ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇಂದು ನಡೆದ ಹೈದರಾಬಾದ್ ಕರ್ನಾಟಕ ರೀಜನ್ PDO ಎಕ್ಸಾಮಿನೇಷನ್ ಪೇಪರ್ 1 ಇದರ ಒಂದು ಕೀ ಆನ್ಸರ್ಸ್ನ ನೋಡ್ಕೊಳ್ಳೋಣ. ನೋಡ್ಕೊಳ್ಳೋದಾದ್ರೆ ದ ಸಬಲ್ಟರ್ನ್ ಪರ್ಸ್ಪೆಕ್ಟಿವ್ ಈಸ್ ಅಂತ ಕೊಟ್ಟಿದ್ದಾರೆ. ಇಟ್ ಸೀಕ್ಸ್ ಟು ರಿಸ್ಟೋರ್ ಎ ಬ್ಯಾಲೆನ್ಸ್ ಬೈ ಹೈಲೈಟಿಂಗ್ ದ ರೋಲ್ ಆಫ್ ದಿ ಮಾಸಸ್ ಆಸ್ ಅಗೇನ್ಸ್ಟ್ ದ ಎಲೈಟ್ಸ್ ಇನ್ ಪೊಲಿಟಿಕಲ್ ಅಂಡ್ ಸೋಷಿಯಲ್ ಮೂಮೆಂಟ್ಸ್. ಓಕೆ, ಇದು ಬಂದು ಸೋಷಿಯಾಲಜಿ ಕ್ವಶನ್ಸ್ ಆಗಿರುತ್ತೆ. ಸೆಕೆಂಡ್ PUC ಮತ್ತು ಫಸ್ಟ್ PUCನ ಟೆಕ್ಸ್ಟ್ ಬುಕ್ಸಲ್ಲಿ ನೀವು ಇದನ್ನು ಕಂಪ್ಲೀಟಾಗಿ ನೋಡ್ಕೋಬೋದಾಗಿರುತ್ತೆ. ಆ್ಯಸ್ ಮೆನ್ಷನ್ ಇನ್ ದ ಸಿಲೆಬಸ್ನಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ಇದನ್ನು. ಓಕೆ, ರಾಜಕೀಯ ಮತ್ತು ಸಾಮಾಜಿಕ ಚಳವಳಿಗಳಲ್ಲಿ ಗಣ್ಯರ ವಿರುದ್ಧವಾಗಿ ಜನಸಾಮಾನ್ಯರ ಪಾತ್ರವನ್ನು ಎತ್ತಿ ತೋರಿಸುವ ಮೂಲಕ ಸಮತೋಲನವನ್ನು ಪುನಃ ಸ್ಥಾಪಿಸಲು ಪ್ರಯತ್ನಿಸುತ್ತದೆ. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ದ ಕಾನ್ಸೆಪ್ಟ್ ಆಫ್ ಎಥ್ನೋಸೆಂಟ್ರಿಸಮ್ ಈಸ್ to evaluate the cultures of others in term of own culture. ಓಕೆನಾ, ಎಥ್ನೋಸೆಂಟ್ರಿಸಮ್ ಅಂತ ಹೇಳಿದ್ರೆ ಆಪ್ಷನ್ 2 ರೈಟ್ ಆಗಿರುತ್ತೆ. ಟು ಎವ್ಯಾಲ್ಯೂಯೇಟ್ ದ ಕಲ್ಚರ್ಸ್ ಆಫ್ ಅದರ್ಸ್ ಇನ್ ಟರ್ಮ್ಸ್ ಆಫ್ ಓನ್ ಕಲ್ಚರ್. ಸ್ಟೀಫನ್ ಹಾಕಿಂಗ್ ಈಸ್ ವೆಲ್ ನೋನ್ ಫಾರ್ ಹಿಸ್ ವರ್ಕ್ ಆನ್ ಬ್ಲ್ಯಾಕ್ ಹೋಲ್ಸ್ ಆಗಿರುತ್ತೆ. ಓಕೆ, ಸ್ಟೀಫನ್ ಹಾಕಿಂಗ್ ಅವರು ಈ ಕ್ಷೇತ್ರದಲ್ಲಿನ ತಮ್ಮ ಕೆಲಸಗಳಿಂದ ಪ್ರಸಿದ್ಧರಾಗಿದ್ದಾರೆ, ಅಂದರೆ ಕಪ್ಪು ರಂಧ್ರಗಳು. ಓಕೆ, ಓರಾನ್ ಮುಂಡಾ ಸಂತಾಲ್ ಟ್ರೈಬ್ ಗ್ರೂಪ್ಸ್ ಆರ್ ಮೈನ್ಲಿ ಫೌಂಡ್ ಇನ್ ವಿಚ್ ಸ್ಟೇಟ್? ಯಾವ ರಾಜ್ಯಗಳಲ್ಲಿ ಓರಾನ್ ಮುಂಡಾ ಸಂತಾಲ್ ಟ್ರೈಬ್ಸ್ ಸಿಗ್ತಾರೆ ಅಂತ ಕೇಳಿರುವಂಥದ್ದು. ಸೊ ಆಪ್ಷನ್ 3 ಜಾರ್ಖಂಡ್ ಆಗಿರುತ್ತೆ. ಸೊ ಇದು ಬಂದು ಮ್ಯಾಚ್ ದಿ ಫಾಲೋಯಿಂಗ್: GS ಗುರಿಯೆ, MN ಶ್ರೀನಿವಾಸ್, ಇರವತಿ ಕಾರ್ವೆ, AR ದೇಸಾಯಿ. ಓಕೆನಾ, ಇದಕ್ಕೆ ಆಪ್ಷನ್ 1 ರೈಟ್ ಆಗಿರುತ್ತೆ. ಸೊ GS ಗುರಿಯೆಗೆ ಕ್ಯಾಶ್ ಅಂಡ್ ರೇಸ್ ಇನ್ ಇಂಡಿಯಾ, MN ಶ್ರೀನಿವಾಸ್ಗೆ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ, ಇರವತಿ ಕಾರ್ವೆ ಬಂದು ಹಿಂದೂ ಸೊಸೈಟಿ ಆ್ಯಂಡ್ ಇಂಟರ್ಪ್ರಿಟೇಷನ್, ಮತ್ತು AR ದೇಸಾಯಿಗೆ ರೂರಲ್ ಇಂಡಿಯಾ ಇನ್ ಟ್ರಾನ್ಸಿಷನ್. ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ರಾಜಾರಾಮ್ ಮೋಹನ್ ರಾಯ್ ಬಂದು ಎಲ್ಲರಿಗೂ ಗೊತ್ತಿರೋ ಹಾಗೆ ಅಬಾಲಿಷ್ ದ ಪ್ರಾಕ್ಟೀಸನ್ ಆಫ್ ಸತಿ. ಅದು ಒಂದು ಕ್ಯಾನ್ಸರ್ ತಗೊಂಡ್ರೆ ಮಿಕ್ಕಿದ ಕ್ಯಾನ್ಸರ್ ಬಂದ್ಬಿಡುತ್ತೆ. ಸೊ ಆಪ್ಷನ್ B ರೈಟ್ ಆಗಿರುತ್ತೆ. ಉಪನಿಷದ್ಸ್ ಆರ್ ಸಿಂಪಲ್ ಯೆಟ್ ಪ್ರೊಫೌಂಡ್, ಪ್ಯೂರ್ ಅಂಡ್ ಟ್ರೂ ಕಂಪ್ಯಾರಿಸನ್ ದೆಮ್ ಟು ದ ಮಾರ್ನಿಂಗ್ ಸನ್, ದಿ ಪ್ಯೂರ್ ವೈಂಡ್ ಓವರ್ ದ ಮೌಂಟೇನ್ಸ್. ಹೂ ಸ್ಟೇಟ್ಮೆಂಟ್ ಇಸ್ ದಿಸ್? ಇದು ಬಂದು ಮ್ಯಾಕ್ಸಿಮುಲರ್ದಾಗಿರುತ್ತೆ. ಆಪ್ಷನ್ A. ದಿ ಜಾಯಿಂಟ್ ಫ್ಯಾಮಿಲಿ, ದ ಕ್ಯಾಶ್ ಅಂಡ್ ದ ವಿಲೇಜ್ ಕಮ್ಯುನಿಟಿ ಆರ್ ದಿ 3 pillars ಆಫ್ ರೂರಲ್ ಸೊಸೈಟಿ ಇನ್ ಇಂಡಿಯಾ. RN ಶರ್ಮಾ. ಮ್ಯಾಚ್ ದ ಫಾಲೋಯಿಂಗ್: ಪುರುಷಾರ್ಥ ಪರ್ಪಸ್ ಆಫ್ ಲೈಫ್. ಸೊ ಆಶ್ರಮ ಬಂದು ರೆಸ್ಟಿಂಗ್ ಪ್ಲೇಸ್, ವರ್ಣಾಸ್ ಬಂದು ಕಲರ್, ವೇದಾಸ್ ಬಂದು ವಿಸ್ಡಮ್ ನಾಲೆಡ್ಜ್. ಸೊ ಆಪ್ಷನ್ A ರೈಟ್ ಆಗಿರುತ್ತೆ. ಅನುಶೀಲನ್ ಸಮಿತಿ ಅಂಡ್ ಯುಗಾಂತರ್ ವೇರ್ ಲಾಂಗ್ ಲಾಸ್ಟಿಂಗ್. ಇವೆರಡು ಯಾವುದು ಅಂತ ಹೇಳಿದ್ರೆ ಯುಗಾಂತರ್ ಮತ್ತು ಅನುಶೀಲನ್ ಸಮಿತಿಗಳು ಅಂದರೆ ಇದು ಬಂದು ರೆವಲ್ಯೂಷನರಿ ಸೊಸೈಟೀಸ್ ಆಗಿರುತ್ತೆ. ಓಕೆ, ರೆವಲ್ಯೂಷನರಿ ಸೊಸೈಟಿ. ಆಪ್ಷನ್ B ಕ್ರಾಂತಿಕಾರಕ ಸೊಸೈಟಿಗಳಾಗಿರುತ್ತೆ. ದಿ ರೆವಲ್ಯೂಷನರೀಸ್ ಅಶ್ಫಾಕುಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್, ರೋಷನ್ ಸಿಂಗ್ ಅಂಡ್ ರಾಜೇಂದ್ರ ಲಾಹಿರಿ ವರ್ ಹ್ಯಾಂಗ್ಡ್ ಫಾರ್. ಸೊ ಏನಕ್ಕೆ ಅವ್ರನ್ನ ಗಲ್ಲಿಗೇರಿಸಿದ್ರು ಅಂತ ಹೇಳಿದ್ರೆ ರಾಮ್ ಪ್ರಸಾದ್ ಬಿಸ್ಮಿಲ್, ಅಶ್ಫಾಕುಲ್ಲಾ ಖಾನ್, ರೋಷನ್ ಸಿಂಗ್ ಮತ್ತು ರಾಜೇಂದ್ರ ಲಾಹಿರಿ ಅವ್ರನ್ನ. ಸೊ ಆಪ್ಷನ್ 3 ರೈಟ್ ಆಗಿರುತ್ತೆ. ಕಾಕೋರಿ ಟ್ರೈನ್ ಕ್ಯಾಶ್ ರಾಬರಿ ಕೇಸ್. ಓಕೆ, 9th August 1925. ಖುದಾಯ್ ಖಿದ್ಮತ್ಗರ್ ವಾಸ್ ಫೌಂಡೆಡ್ ಬೈ ಖಾನ್ ಅಬ್ದುಲ್ ಗಫರ್ ಖಾನ್. ನೀತಿ ಸಾರ, an early book of politics, was written by Kamandaka. Option 2. The only Vakataka king with the imperial title of Samrat was Pravarasena I. Which of the following inscriptions of the time of Chandragupta II mentions the Panch Mandali which may have been corporate village body? ಇದು ಎಲ್ಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಸಂಚಿ ಇನ್ಸ್ಕ್ರಿಪ್ಷನ್ ಅಲ್ಲಿ ಸಿಕ್ಕಿರುವಂಥದ್ದು. ಓಕೆ, ಸಂಚಿ ಶಾಸನದಲ್ಲಿ ಸಿಕ್ಕಿರುವಂಥದ್ದು. 2ನೇ ಚಂದ್ರಗುಪ್ತನ ಕಾಲಘಟ್ಟದಲ್ಲಿ ಈ ಕೆಳಕಂಡ ಯಾವ ಶಿಲಾಶಾಸನಗಳಲ್ಲಿ ಗ್ರಾಮ ನಿಕಾಯ ಸ್ಥಾನವನ್ನು ಹೊಂದಿರಬಹುದಾದ ಪಂಚಮಂಡಳಿಯ ಕುರಿತು ಉಲ್ಲೇಖಿಸಲಾಗಿದೆ ಅಂದರೆ ಸಾಂಚಿ ಶಾಸನ. ಆಪ್ಷನ್ 2. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಫಸ್ಟ್ ಬ್ರಿಕ್ ಟೆಂಪಲ್ ಇನ್ ಇಂಡಿಯಾ? ಯಾವುದು ಅಂತ ಹೇಳಿದ್ರೆ ಬಿತರ್ಗಾಂವ್ ಟೆಂಪಲ್. ಓಕೆನಾ, ಆಪ್ಷನ್ 3 ಆಗಿರುತ್ತೆ. ಯಾವುದು ಭಾರತದಲ್ಲಿ ಮೊದಲು ಇಟ್ಟಿಗೆಯಿಂದ ಕಟ್ಟಿದ ದೇವಾಲಯವಾಗಿದೆ ಅಂದರೆ ಆಪ್ಷನ್ 3 ಬಿತರ್ಗಾಂವ್ ದೇವಾಲಯ.
Akbar divided his empire in 1580 into 15 provinces. 15. ಓಕೆನಾ, ಆಪ್ಷನ್ 3 ರೈಟ್ ಆಗಿರುತ್ತೆ. 15 ಪ್ರಾಂತ್ಯಗಳಾಗಿ ವಿಭಾಗಿಸಲಾಗಿತ್ತು. ಹೂ ಪ್ರಿಪೇರ್ಡ್ ಅ ಡ್ರಾಫ್ಟ್ ಆಫ್ ದ ಇಂಡಿಯನ್ ಪೀನಲ್ ಕೋಡ್? ಲಾರ್ಡ್ ಮೆಕಾಲೆ. ವಿಲೇಜ್ ಕಮಿಟಿ ವಾಸ್ ಎ ಪ್ರಾಮಿನೆಂಟ್ ಫೀಚರ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ರೂಲಿಂಗ್ ಡೈನಾಸ್ಟೀಸ್? ಯಾವುದು ಅಂತ ಹೇಳಿದ್ರೆ ಚೋಳರ ಕಾಲದಲ್ಲಿ ಗ್ರಾಮ ಸಮಿತಿಗಳು ಆಳ್ವಿಕೆ ಪರಂಪರೆಯಲ್ಲಿ ಇದ್ದಂಥದ್ದು. ಓಕೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ took up the Swadeshi call at the Banaras session in 1905, presided by G.K. Gokhale, ಗೋಪಾಲಕೃಷ್ಣ ಗೋಖಲೆ ಆಗಿರ್ತಾರೆ. ದಿ ಗದ್ದರ್ ಪಾರ್ಟಿ ವಾಸ್ ಫೌಂಡೆಡ್ ಇನ್ ಸ್ಯಾನ್ ಫ್ರಾನ್ಸಿಸ್ಕೋ, USA by Lal Hardayal. In the outer floor of which of the temple the first reference of Bangalore is found? ಕೋಟೆ ವೆಂಕಟರಮಣ ಟೆಂಪಲ್ ಆಗಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಹೇಳಿದ್ರೆ ನೋಡಿ, ಇದಕ್ಕೆ 4ನೇ ಜಾತ್ಯತೀತ ಆಗಿರುತ್ತೆ. ಸೆಕ್ಯುಲರ್ ಸ್ಟೇಟ್ ಇಸ್ ನ್ಯೂಟ್ರಲ್ ಟುವರ್ಡ್ಸ್ ಎನಿ ರಿಲಿಜನ್, ಜಾತ್ಯತೀತ. ಮಿನಿಸ್ಟರ್ಸ್ ಮೇ ಬಿ ಚೂಸನ್ ಫ್ರಮ್ ಲೋಕಸಭಾ, ರಾಜ್ಯಸಭಾ, ಔಟ್ಸೈಡ್ ದ ಲೆಜಿಸ್ಲೇಚರ್. ಇದಕ್ಕೆ ಆಪ್ಷನ್ ಡಿ, ಎ, ಬಿ ಮತ್ತು ಸಿ 3 ಆಗಿರುತ್ತೆ. ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ವೇಸ್ ಆಸ್ ಎ ಹಾರಿಜಾಂಟಲ್ ಕಾಂಪೊನೆಂಟ್ ಎಕ್ಸೆಪ್ಟ್ ಅಟ್ ಮ್ಯಾಗ್ನೆಟಿಕ್ ಪೋಲ್. ಆಪ್ಷನ್ ಬಿ. ಮ್ಯಾಗ್ನೆಟಿಕ್ ಪೋಲ್ ಅಂತ ಹೇಳಿದ್ರೆ ಅಯಸ್ಕಾಂತೀಯ ಧ್ರುವ. ವಿಚ್ ಆಫ್ ದ ಫಾಲೋಯಿಂಗ್ ಪ್ರಪೋಸಿಷನ್ಸ್ ಈಸ್ ಎ ಕರೆಕ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಪವರ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡರ್ ಆರ್ಟಿಕಲ್ 356 ಆಫ್ ದಿ ಕಾನ್ಸ್ಟಿಟ್ಯೂಷನ್? ಇಫ್ ದ ಚೀಫ್ ಮಿನಿಸ್ಟರ್ ಇನ್ ದ ಸ್ಪೈಟ್ ಆಫ್ ಕಮಾಂಡಿಂಗ್ ದ ಕಾನ್ಫಿಡೆನ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕೆನಾಟ್ ಲೆಟ್ ದಿಸ್ ಗವರ್ಮೆಂಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಕಾನ್ಸ್ಟಿಟ್ಯೂಷನ್, ಪ್ರೆಸಿಡೆಂಟ್ ಕ್ಯಾನ್ ಪ್ರೊಕ್ಲೈಮ್ ಎಮರ್ಜೆನ್ಸಿ ಆಗಿರುತ್ತೆ. ಆಪ್ಷನ್ 1 ರೈಟ್ ಆಗಿರುತ್ತೆ. The position of the Legislative Council is inferior to that of the Legislative Assembly. Assertion ಅದು. Reasons ನೋಡ್ಕೊಳ್ಳೋಣ. The very existence of the council depends on the will of the assembly. A bill originating in the council can be forthwith put to an end by the assembly rejecting it. 1/6 of the council's members are nominating by the governor. ಇದಕ್ಕೆ ಆಪ್ಷನ್ 1 ರೈಟ್ ಆಗಿರುತ್ತೆ. R1, R2, R3 are correct and R1, R2, R3 explain A. Read the statements regarding to the preamble of the Constitution and identify the ones that are accurate by using the providing codes. The objective resolution proposed by J.L. Nehru ultimately became the preamble. It is not justiciable in nature. It can be amended. It cannot be amended ಅಂತ ಕೊಟ್ಟಿದ್ದಾರೆ, ಬಟ್ ಇಟ್ ಕ್ಯಾನ್ ಬಿ ಅಮೆಂಡ್. ಅದನ್ನ ಅಮೆಂಡ್ ಮಾಡ್ಬೋದು. ಆಲ್ರೆಡಿ ಒಂದ್ಸರಿ ಅಮೆಂಡ್ಮೆಂಟ್ ಆಗಿದೆ. ಅದಕ್ಕೆ ಎ ಆ್ಯಂಡ್ ಬಿ ಮಾತ್ರ ರೈಟ್ ಆಗಿರುತ್ತೆ. The preamble of the Indian Constitution was originally adopted on 26 November 1949. Did not include the terms. ಓಕೆನಾ, ಇದರಲ್ಲಿ ಯಾವುದು ಇನ್ಕ್ಲೂಡ್ ಆಗಿರಲಿಲ್ಲ ಪ್ರಿಯಾಂಬಲಲ್ಲಿ ಅಂತ ಹೇಳಿದ್ರೆ ABC ಇನ್ಕ್ಲೂಡ್ ಆಗಿರಲಿಲ್ಲ, ರಿಪಬ್ಲಿಕ್ ಇನ್ಕ್ಲೂಡ್ ಆಗಿತ್ತು. ಓಕೆ, ಗಣತಂತ್ರ ಇತ್ತು, ಬಟ್ ಒಂದು ಸೋಷಿಯಲಿಸ್ಟ್ ಸೆಕ್ಯುಲರ್ ಇಂಟೆಗ್ರಿಟಿ ಇರಲಿಲ್ಲ. Consider the following statements. Assertion. Judicial activism emerged in India as an extra constitution development through judicial pronouncements and judgments. Reason ಬಂದು judicial activism fill the gap since the existing law is not clear as propounded. Both A and R are individually true and R is the correct explanation ಆಗಿರುತ್ತೆ. Consider the following statement. Assertion A. Collective responsibility of cabinet signifies unity and coordination among members of council of ministers. Reason ಬಂದು it is the prerogative of prime minister to select or drop a member of the cabinet. So both A and R are individually true and is the correct explanation of A ಆಗಿರುತ್ತೆ. Consider the following statements related to Article 368 of the Constitution. The Constitution Amendment Bill can be passed at joining session of the Parliament in case of deadlock between the two houses. A proposal to amend the Constitution can be only introduced in the House of People. ಇಲ್ಲ, ಬರೀ ಲೋಕಸಭೆಯಲ್ಲಿ ಮಾತ್ರ ಅಲ್ಲ, ರಾಜ್ಯಸಭೆಯಲ್ಲಿ ಕೂಡ ಅದನ್ನು ಪ್ರಪೋಸ್ ಮಾಡಬಹುದು. ಆಪ್ಷನ್ ಎ ಮಾತ್ರ ರೈಟ್ ಆಗಿರುತ್ತೆ. While amending the Constitution of India, which of the following subjects need only a simple majority of the Parliament? Change in the name of existing state, change in the boundary of existing state, creation of new state. All the above. Option 3.
ಸೊ ಇದರಲ್ಲಿ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ ಅಂತ ಕೇಳಿದ್ದಾರೆ. ಆರ್ಟಿಕಲ್ 360 ಫೈನಾನ್ಷಿಯಲ್ ಎಮರ್ಜೆನ್ಸಿ, ಆರ್ಟಿಕಲ್ 368 ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಆರ್ಟಿಕಲ್ 323A ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ಸ್, ಆರ್ಟಿಕಲ್ 280 ಫೈನಾನ್ಷಿಯಲ್ ಬಿಲ್. ಸೊ ಆರ್ಟಿಕಲ್ 280 ರಾಂಗ್ ಆಗಿರುತ್ತೆ. Consider the following statement assertion. Pressure group is a group of people who are organized actively for promoting and defending their common interest. It is so called as it attempts to bring a change in the public policy by exerting pressure on the government. Both A and R are right. Consider the following statements regarding a no confidence motion in India. There is no mention of a no confidence motion in the Constitution of India. ಹೌದು, ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಎಲ್ಲೂ ಮೆನ್ಷನ್ ಆಗಿಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಎ ಮೋಷನ್ ಆಫ್ ನೋ ಕಾನ್ಫಿಡೆನ್ಸ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್ ಇನ್ ಲೋಕಸಭಾ ಓನ್ಲಿ. ಸೊ ಎ ಅಂಡ್ ಬಿ ಆರ್ ರೈಟ್. Consider the following provisions under the directive principles of state policy as enshrined in the Constitution of India. Securing for citizens of India a uniform civil code, organizing village panchayats, promoting cottage industry in rural areas, securing for all workers and reasonable leisure and cultural opportunities. ಸೊ ಆಪ್ಷನ್ ಡಿ ರೈಟ್ ಆಗಿರುತ್ತೆ, ಎಲ್ಲ ಆಗಿರುತ್ತೆ. Consider the following in relation to the concept of justice and choose the correct code. The distribution of rewards and punishments, a distributive concept, a moral or normative concept, a essential concept ಅಂತ ಕೇಳಿದ್ದಾರೆ. ಸೊ ಎ ಅಂಡ್ ಬಿ ರೈಟ್ ಆಗಿರುತ್ತೆ. ಅಂಡರ್ ಹೂಸ್ ಚೇರ್ಮನ್ಶಿಪ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಕಾನ್ಸ್ಟಿಟ್ಯೂಟೆಡ್ ಲ್ಯಾಂಡ್ ರಿಫಾರ್ಮೇಷನ್ ಕಮಿಷನ್, ಬಿ ಡಿ ಜತ್ತಿ ಅವರು, ಆಪ್ಷನ್ ಎ. ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್. ಸೊ ಇದರಲ್ಲಿ ಎಷ್ಟು ಪೇರ್ ರೈಟ್ ಆಗಿರುತ್ತೆ ಅಂತ. ಮೈಸೂರು ಟೆನೆನ್ಸಿ ಆಕ್ಟ್ ರೈಟ್ ಆಗಿದೆ, ಇದರಲ್ಲಿ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ರೈಟ್ ಆಗಿದೆ 1952 1961. ಓನ್ಲಿ 2 ಪೇರ್ಸ್ ಮಾತ್ರ ರೈಟ್ ಆಗಿದೆ. ಸೊ ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೊ ಸರ್ವೋದಯ ಮೂಮೆಂಟ್ ಬಂದು ಮಹಾತ್ಮ ಗಾಂಧೀಜಿಯವರು, ಭೂದಾನ್ ಮೂಮೆಂಟ್ ಬಂದು ವಿನೋಬಾ ಭಾವೆ ಅವರು, ಗ್ರೀನ್ ರೆವಲ್ಯೂಷನ್ ಬಂದು MS ಸ್ವಾಮಿನಾಥನ್ ಅವರು, ವೈಟ್ ರೆವಲ್ಯೂಷನ್ ಬಂದು ವರ್ಗೀಸ್ ಕುರಿಯನ್ ಅವರು. ಆಪ್ಷನ್ ಸಿ ಅಂದರೆ 3 ಆಗಿರುತ್ತೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಸರ್ಷನ್. ಲ್ಯಾಕ್ ಆಫ್ ಇರಿಗೇಷನ್ ಫೆಸಿಲಿಟಿ ಕಾಸಸ್ ಲೋ ಪ್ರೊಡಕ್ಟಿವಿಟಿ ಇನ್ ಅಗ್ರಿಕಲ್ಚರ್. ಹೌದು. ಲ್ಯಾಕ್ ಆಫ್ ಇರಿಗೇಷನ್ ಫೆಸಿಲಿಟೀಸ್ ಲೀಡ್ ಟು ಇನ್ಅಡಿಕ್ವೇಟ್ ವಾಟರ್ ಸಪ್ಲೈ ಫಾರ್ ಕ್ರಾಪ್ಸ್ ವಿಚ್ ಡೈರೆಕ್ಟ್ಲಿ ರೆಡ್ಯೂಸಸ್ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ. ಸೊ 2 ರೈಟ್ ಆಗಿರುತ್ತೆ. ಸೊ ಆಪ್ಷನ್ ಎ, both A and R are true and R is the correct explanation of A. Which refers to the main objective of ceiling on land holdings, consider the following statements. Reduce the inequality in ownership of land, reduce the glaring inequality in the agriculture income of the people, increase the opportunity of self-employment by distributing surplus land to landless cultivators. ಎಲ್ಲ ರೈಟ್ ಆಗಿರುತ್ತೆ, ಎ, ಬಿ ಮತ್ತು ಸಿ. ಸೊ ಮ್ಯಾಚ್ ದಿ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಮಾಗಡಿ ರಿವೋಲ್ಟ್ ಯಾವಾಗ ಆಗಿರುತ್ತೆ ಅಂತ ಹೇಳಿದ್ರೆ 1972. ಸೊ ಇದಾದ ನಂತರ ರಿವೋಲ್ಟ್ ಆಫ್ ವರ್ಣನಾಳ ಫಾರ್ಮರ್ಸ್ ಇನ್ ಮಂಡ್ಯ ಡಿಸ್ಟ್ರಿಕ್ಟ್ 1978. ರಿವೋಲ್ಟ್ ಆಫ್ ಫಾರ್ಮರ್ಸ್ ಇನ್ ನರಗುಂದ್ ಅಂಡ್ ನವಳಗುಂದ್ ಬಂದು 1980. ಸಿಂಧನೂರ್ ಫಾರ್ಮರ್ಸ್ ರಿವೋಲ್ಟ್ ಬಂದು 1986. ಆಪ್ಷನ್ 4. ಕನ್ಸಿಡರ್ ದ ಫಾಲೋಯಿಂಗ್ ಲ್ಯಾಂಡ್ ರಿಫಾರ್ಮ್ ಮೆಷರ್ಸ್. Abolition of intermediaries, tenancy reforms, ceiling on land holdings, consolidation of land holdings. Option D ಎಲ್ಲ ರೈಟ್ ಆಗಿರುತ್ತೆ. ಕನ್ಸಿಡರ್ ದ ಫಾಲೋಯಿಂಗ್ ಫ್ಯೂಚರ್ಸ್ ರಿಲೇಟೆಡ್ ಟು ರಾಜೀವ್ ಗಾಂಧಿ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಇಂಪ್ಲಿಮೆಂಟೆಡ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಇದರಲ್ಲಿ 2ನ್ನ ರಿಮೂವ್ ಮಾಡ್ಬೋದು. ಟು ಡೆವಲಪ್ ಅಗ್ರಿಕಲ್ಚರ್ ಸೆಕ್ಟರ್ ಇನ್ ಕರ್ನಾಟಕ ಅದು ಬರಲ್ಲ, ಅದರ ಕೆಳಗಡೆ. ಟು ಡೆವಲಪ್ ದ ಇಂಡಸ್ಟ್ರಿಯಲ್ ಆ್ಯಂಡ್ ಸರ್ವಿಸ್ ಸೆಕ್ಟರ್ಸ್ ಇದು ಬರಲ್ಲ. ಇದರಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಟು ನರ್ಚರ್ಸ್ ಐಡಿಯಾಸ್ ಆ್ಯಂಡ್ ಇನೋವೇಷನ್ ಟು ಪ್ರಮೋಟ್ ಇನೋವೇಟಿವ್ ಎಂಡಿವರ್ ಸ್ಟಾರ್ಟ್ಅಪ್ಸ್ ಟು ಮೈಂಟೈನ್ ಕರ್ನಾಟಕ ಟಾಪ್ ಪೊಸಿಷನ್ ಇನ್ ದ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್. ಸೊ ಓನ್ಲಿ ಎ ಅಂಡ್ ಬಿ ಆರ್ ರೈಟ್. ಆಪ್ಷನ್ 1. In which year Chief Minister Raita Vidya Nidhi scholarship scheme introduced by Government of Karnataka? Option C 2022. Main features of 73rd Amendment Act are 3-tier system of Panchayat Raj, Panchayat election for every 5 years, reservation for seat for SC and ST. A, B ಮತ್ತು C ಮೂರು right. Which of the following is not the directive principles of the Panchayat Raj policy? The preservation, development and distribution of indigenous varieties of seeds, herbs, shrubs and medicinal value. Option 3 wrong ಆಗಿರುತ್ತೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಪಂಚಾಯಿತಿ ರಾಜ್. ಕರ್ನಾಟಕ ವಾಸ್ ದಿ ಸೆಕೆಂಡ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಅಲ್ಲ, ಆಂಧ್ರ ಪ್ರದೇಶ ಆಗಿರುತ್ತೆ. ಓಕೆ, ಫಸ್ಟ್ ಬಂದು ರಾಜಸ್ಥಾನ, ಸೆಕೆಂಡ್ ಬಂದು ಆಂಧ್ರ ಪ್ರದೇಶ. ಸೊ ಫಸ್ಟ್ ಆಪ್ಷನ್ನ ರಿಮೂವ್ ಮಾಡ್ಕೊಂಬಿಟ್ರೆ ಇಲ್ಲಿ ಓನ್ಲಿ ಬಿ, ಸಿ ಆ್ಯಂಡ್ ಡಿ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಪ್ಷನ್ನ ರಿಮೂವ್ ಮಾಡ್ಕೊಂಡ್ರೂ ಸಾಕು.
ಸೊ ಇಲ್ಲಿ ಮೆಂಟಲ್ ಅಬಿಲಿಟಿ ಕ್ವಶನ್ಸ್, ರೀಸನಿಂಗ್ ಕ್ವಶನ್ಸ್ ಯಾವುದು ಮಾಡಿಲ್ಲ. ಅಕಾರ್ಡಿಂಗ್ ಟು ದ ಸ್ಟೇಟ್ ಎಲೆಕ್ಷನ್ ಕಮಿಷನ್, ಒನ್ ಗ್ರಾಮ ಪಂಚಾಯತ್ ಮೆಂಬರ್ ಕನ್ಸಿಸ್ಟ್ ಆಫ್ ಹೌ ಮನಿ ಪಾಪ್ಯುಲೇಷನ್? 400, 400 ಪಾಪ್ಯುಲೇಷನ್ ಪರ್ ಮೆಂಬರ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಕಮಿಟೀಸ್ ಆಫ್ ತಾಲೂಕ್ ಪಂಚಾಯತ್. ಜನರಲ್ ಸ್ಟ್ಯಾಂಡಿಂಗ್ ಕಮಿಟಿ ಇರುತ್ತೆ, ಫೈನಾನ್ಷಿಯಲ್ ಆಡಿಟ್ ಆ್ಯಂಡ್ ಪ್ಲಾನಿಂಗ್ ಕಮಿಟಿನೂ ಇರುತ್ತೆ, ಸೋಷಿಯಲ್ ಜಸ್ಟಿಸ್ ಕಮಿಟಿ ಇರುತ್ತೆ, ಜನರಲ್ ಪ್ಲಾನಿಂಗ್ ಕಮಿಟಿ ಇರಲ್ಲ. ಸೊ ಎ, ಬಿ ಮತ್ತು ಸಿ, ಆಪ್ಷನ್ 3. Generally, Jilla Panchayat shall hold a meeting for transaction of business at least once in a 2 months. Option B. Panchayat Raj 73rd and 74th constitutional amendments are inserted in which part of and which schedule of Indian constitution? So option 4 ಆಗಿರುತ್ತೆ. ಓಕೆ, 11th schedule ಅಲ್ಲಿ ಬರುತ್ತೆ. Consider the following statements about Karnataka 1 project. ನೋಡಿ ಇದು, ಇಟ್ ಈಸ್ ಫಾರ್ ರಿಪ್ಲಿಕೇಟಿಂಗ್ ಬೆಂಗಳೂರು 1 to other cities of Karnataka for delivering service of multiple government organizations and private companies under one roof in citizens friendly manner, right? Currently Karnataka 1 is operational at 24 cities, 26 cities ಆಗಿರುತ್ತೆ. ಸೊ ಆಪ್ಷನ್ ಎ ಮಾತ್ರ ರೈಟ್ ಆಗಿರುತ್ತೆ. ವಾಟ್ ಈಸ್ ಸೇವಾ ಸಿಂಧು? It is an initiative of the government of Karnataka to deliver government services at doorsteps of the citizen. Option A right ಆಗಿರುತ್ತೆ. Consider the following statements about Grama 1. It is a flagship program of government aimed at delivering citizen services of all the departments to the urban citizens at the doorsteps. The Grama 1 centers will not be operational on Sunday. Both A and B are right. Which among the following pairs is mismatched? ಅಂದರೆ ಕೋನಿಫೆರಸ್ ಫಾರೆಸ್ಟ್ ಎವರ್ಗ್ರೀನ್ ಬರಲ್ಲ, ಎವರ್ಗ್ರೀನ್ ಟ್ರೀಸ್ ಇರಲ್ಲ. ಓಕೆ, ಕೋನಿಫೆರಸ್ ಫಾರೆಸ್ಟ್ ಅಲ್ಲಿ ಎವರ್ಗ್ರೀನ್ ಟ್ರೀಸ್ ಇರಲ್ಲ. ಸೊ ಆಪ್ಷನ್ ಡಿ. ಸೊ ಇದು ಬಂದು ಅಕಾರ್ಡಿಂಗ್ ಟು CBCP, choose the correct sequence of prescribed limits for the following air pollutants in residential areas. ಸೊ ಪೊಲ್ಯೂಟೆಂಟ್ಸ್ದು ತೀವ್ರತೆ ಅಂದಾಜು ಯಾವ ಥರ ಕೊಟ್ಟಿರೋವಂಥದ್ದು. ಸೊ ಪರ್ಟಿಕ್ಯುಲರ್ ಮ್ಯಾಟರ್ 10 ಜಾಸ್ತಿ ಇರುತ್ತೆ, PM 2.5 ಅದಕ್ಕಿಂತ ಕಡಿಮೆ. ಸೊ ನೆಕ್ಸ್ಟ್ ಬಂದು ಸಲ್ಫರ್ ಡೈಆಕ್ಸೈಡ್ ಅದಕ್ಕಿಂತ ಕಡಿಮೆ, ಲಾಸ್ಟ್ ಬಂದು ಲೆಡ್ ಅದಕ್ಕಿಂತ ಕಡಿಮೆ. ಓಕೆ, ಗ್ರಾಮದಾನ್ ಮೂವ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ವಿನೋಬಾ ಭಾವೆ. ಭೂದಾನ ಚಳವಳಿನೂ ಅವರೇ, ಗ್ರಾಮದಾನ ಚಳವಳಿನೂ ಅವರೇ. ಸೊ ಇಲ್ಲಿ ಒಂದೇ ಒಂದು ನೋಡ್ಕೊಂಡ್ಬಿಟ್ರೆ ಸಾಕು, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ. ಸೊ ಆಪ್ಷನ್ ಎ ಆಗಿರುತ್ತೆ. ಏನು ಅಂತ ಹೇಳಿದ್ರೆ, ಜಮೀನ್ದಾರಿ ಅಬೋಲಿಷನ್ ಆ್ಯಕ್ಟ್ ಬಂದು ಅಬೋಲಿಷನ್ ಆಫ್ ಇಂಟರ್ಮಿನಿಟರಿ ಲ್ಯಾಂಡ್ ಹೋಲ್ಡರ್ಸ್ ಟು ಡಿಸ್ಟ್ರಿಬ್ಯೂಟ್ ಲ್ಯಾಂಡ್ ಡೈರೆಕ್ಟ್ಲಿ ಟು ಟೆನೆಂಟ್ಸ್. ಭೂದಾನ್ ಮೂವ್ಮೆಂಟ್ ವಾಲಂಟರಿ ಡೊನೇಷನ್ ಆಫ್ ಲ್ಯಾಂಡ್ ಟು ಲ್ಯಾಂಡ್ಲೆಸ್ ಫಾರ್ಮರ್ಸ್. ಗ್ರೀನ್ ರೆವಲ್ಯೂಷನ್ ಗೊತ್ತಿರೋ ಹಾಗೆ. ಪಂಚಾಯತ್ ರಾಜ್ ಸಿಸ್ಟಮ್ ಬಂದು ಡಿಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇನ್ ಇನ್ಸ್ಟಿಟ್ಯೂಷನ್ ಇನ್ ರೂರಲ್ ಏರಿಯಾಸ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಇ ಸರ್ವಿಸಸ್ ಇಸ್ ಎ ಗೌರ್ಮೆಂಟ್ ಟು ಬಿಸ್ನೆಸ್? ಸೊ ಇದಕ್ಕೆ ಆನ್ಸರ್ ಬಂದು ಇ ಪಾರ್ ಆಗಿರುತ್ತೆ, EPAR. Which is the first state to establish State Council for Science and Technology in the country? Karnataka. A network that connects government offices across the state of Karnataka for efficient communication and information sharing. KS-WAN ಅಂತ ಕೇಳಿರ್ತೀರ, Karnataka State Wide Area Network. Which among the following Google products allows you to perform survey online and conduct quiz online? Google Forms ಆಗಿರುತ್ತೆ. ಸೊ ಮೆಂಟಲ್ ಅಬಿಲಿಟಿ ಯಾವುದು ಮಾಡಿಲ್ಲ ಕ್ವಶನ್ಸ್. ಓಕೆ, ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದ GSAT-20 ಸ್ಯಾಟಲೈಟ್ ರೀಸೆಂಟ್ಲಿ ಇನ್ ಯೂಸ್? ಕಮ್ಯುನಿಕೇಷನ್ ಸ್ಯಾಟಲೈಟ್ ಅದು, GSAT-20. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಇಸ್ ನಾಟ್ ಎ ಮೆಂಬರ್ ಆಫ್ SAARC? ಚೈನಾ. ಹೂ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಆಸ್ ದ ಟಾರ್ಚ್ ಬೇರರ್ ಫಾರ್ ದ 2024 ಪ್ಯಾರಿಸ್ ಒಲಿಂಪಿಕ್ಸ್? ಅಭಿನವ್ ಬಿಂದ್ರಾ ಆಗಿರ್ತಾರೆ. ವಾಟ್ ಈಸ್ ದ ಥೀಮ್ ಆಫ್ ಇಂಟರ್ನ್ಯಾಷನಲ್ ಡೇ ಆಫ್ ಝೀರೋ ಟಾಲರೆನ್ಸ್ ಫಾರ್ ಫೀಮೇಲ್ FGM 2024? ಹರ್ ವಾಯ್ಸ್ ಹರ್ ಫ್ಯೂಚರ್. ಸೊ ಈ 81ಗೆ ಇದು ಸ್ವಲ್ಪ ಡೌಟ್ ಇತ್ತು, ಇದು ಕೊಟ್ಟಿಲ್ಲ. ಸೊ ಟೆಲಿಗ್ರಾಮಲ್ಲಿ ಹಾಕ್ತೀನಿ ಇದಕ್ಕೆ, ಓಕೆನಾ? ದಿ ಟರ್ಮ್ ರೆಪೋ ರೇಟ್ ರೆಫರ್ಸ್ ಟು ದ ರೇಟ್ ಅಟ್ ವಿಚ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲೆಂಡ್ಸ್ ಮನಿ ಟು ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರುತ್ತೆ. ಆಪ್ಷನ್ ಎ. ವಿಚ್ ಹೈಡಲ್ ಪ್ರಾಜೆಕ್ಟ್ ಇಸ್ ನೇಮ್ಡ್ ಆಸ್ ಕೆ ಶೇಷಾದ್ರಿ ಅಯ್ಯರ್ ಹೈಡಲ್ ಪ್ಲಾಂಟ್? ಶಿವನ ಸಮುದ್ರ ಹೈಡಲ್ ಪ್ರಾಜೆಕ್ಟ್ ಆಗಿರುತ್ತೆ ಅದಕ್ಕೆ. Consider the following statements. Tiny industries is defined as one which having investment of less than 25 lakh rupees in plant and machinery
An industry which has investment not exceeding 1 crore rupees in plant and machinery is considered as small scale industry. Option C, both A and B statements are correct. So Bhadra Wildlife Sanctuary Shivamogga, Nugu Mysore, Pushpagiri Kodagu. So Bandipura Bandu Chamarajanagar. Option 1 right ಆಗಿರುತ್ತೆ. Another name of Bedti river is Gangavalli. Gangavalli Bedti. Given below two statements, assertion ಮತ್ತು reason ಕೊಟ್ಟಿದ್ದಾರೆ. Areas lying within 5-degree latitude on either side of equator receives the rainfall throughout the year, right? High temperature and low humidity cause convectional rain to fall mostly in the evening in this region. Both right ಆಗಿರುತ್ತೆ. Option A. What is the cause of the tectonic earthquakes folding and faulting? Given below the two statements, one labeled as assertion and reason ಅಂತ ಕೊಟ್ಟಿದ್ದಾರೆ. Assertion ನೋಡ್ಕೊಳ್ಳೋಣ. The lowest temperature in the world is recorded in the north pole of the region. ಅಲ್ಲ, ಸೌತ್ ಪೋಲ್ ಅಲ್ಲಿ ಆಗಿರುವಂಥದ್ದು. The north pole region is surrounded by the Arctic Ocean. Yes, right. So A false, B R is true ಆಗಿರುತ್ತೆ. Following are the deficiency manifestations of vitamin A. ಇದರಲ್ಲಿ ಯಾವ್ದು ರೈಟ್ ಅಂತ ಹೇಳಿದ್ರೆ A, B ಮತ್ತು D. Identify the ocean current which is not related to North Atlantic Ocean. Falkland ಬಂದು South Atlantic Ocean ಬರುವಂಥ ಕರೆಂಟ್ ಆಗಿರುತ್ತೆ. Demographic transition means a stage where birth rate and death rate are taken under consideration. Okay. Which of the following activities is an example of humans not deterring by the environment if the need is strong enough? Gold mining in Australia ಆಗುತ್ತೆ, ಬಟ್ ಇದಕ್ಕೆ ಈಕ್ವಲ್ ಆಗಿ ಕಾರ್ನ್ ಫಾರ್ಮಿಂಗ್ ಇನ್ US ಎರಡು ಈಕ್ವಲ್ ಆಗಿ ಬರುತ್ತೆ, ಬಟ್ ಇವೆರಡರಲ್ಲಿ ತೀವ್ರತೆ ಜಾಸ್ತಿ ತಗೊಂಡು ಗೋಲ್ಡ್ ಮೈನಿಂಗ್ ಇನ್ ಆಸ್ಟ್ರೇಲಿಯಾ ಕೊಟ್ಟಿರೋವಂಥದ್ದು. ಸೊ ಮೈನ್ ಕೀ ಆನ್ಸರ್ಸಲ್ಲಿ ಯಾವ ಥರ ಕೊಡ್ತಾರ ನೋಡೋಣ, ಓಕೆನಾ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಅಬೌಟ್ ದ ಪೋರ್ಟ್ಸ್ ಆಫ್ ಇಂಡಿಯಾ? ದ ಟುಟಿಕೋರಿನ್ ಪೋರ್ಟ್ ಈಸ್ ಲೊಕೇಟೆಡ್ ಇನ್ ಬಿಟ್ವೀನ್ ಆಂಧ್ರ ಪ್ರದೇಶ್ ಅಂಡ್ ತಮಿಳ್ನಾಡು. ಇದು ಬಂದು ರಾಂಗ್ ಆಗಿರುತ್ತೆ, ಓಕೆನಾ. ದ ರೈಟ್ ಬಂದು ಕಲ್ಕತ್ತಾ. ಸೊ ಇದು ಆಪ್ಷನ್ ರಾಂಗ್ ಕೊಟ್ಟಿದ್ದೀವಿ. ವಿಶಾಖಪಟ್ಟಣಂ ಇಸ್ ಎ ಟೈಡಲ್ ಪೋರ್ಟ್. ಇದು ರೈಟ್ ಆಗಿದೆ. ವಿಶಾಖಪಟ್ಟಣಂ ಇಸ್ ಎ ಟೈಡಲ್ ಪೋರ್ಟ್. ಆಪ್ಷನ್ 2 ಇಸ್ ದ ರೈಟ್ ಒನ್. ಓಕೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಡಿಸ್ಟ್ರಿಬ್ಯೂಟರಿ ಆಫ್ ರಿವರ್ ಗಂಗಾ? ಇಲ್ಲಿ ನೋಡಿ, ಇದು ಟ್ರಿಬ್ಯೂಟರಿ ಕೇಳಿರುವಂಥದ್ದು. ಯಮುನಾನು ಟ್ರಿಬ್ಯೂಟರಿ ಆಗಿದೆ, ಕೋಸಿ ಆಗಿದೆ, ಗಂಧಕ್ ಆಗಿದೆ. ಸೊ ಇದಕ್ಕೆ ಯಾವ ಆಪ್ಷನ್ ಅನ್ನೋದು ಗೊತ್ತಿಲ್ಲ. ಮೋಸ್ಟ್ಲಿ ಗ್ರೇಸ್ ಬರುವಂಥ ಚಾನ್ಸಸ್ ಇದೆ. Consider the following statements and choose the correct option from below. The evergreen forests are found along the eastern side of the Western Ghats. Tropical deciduous forests are found in the areas receiving rainfall of 100 to 200 centimeters per annum. The mangrove forests are found in both western and eastern coasts of India. Compared to Himalayan region, the peninsular plateau region has more mineral resources. Option 2, B, C ಮತ್ತು D. Karnataka state shares its boundary with how many states? 6. Option 3. The Tropic of Cancer does not pass through which of the following state? Odisha. Which of the following statement is incorrect? Rajasthan is the largest crude oil producing state. ಅದೇ wrong ಆಗಿರುತ್ತೆ. 1. Every year 11th July is observed as World Population Day. Option D. So friends, ಇಲ್ಲಿಗೆ PDO HK region ಪೇಪರ್ 1 ಕೀ ಆನ್ಸರ್ಸ್ನ ಕೊಟ್ಟಿರುವಂಥದ್ದು. ಸೊ ನೆಕ್ಸ್ಟ್ ಬಂದು ಪೇಪರ್ 2 ಕೀ ಆನ್ಸರ್ಸ್ನ ಕೊಡ್ತಾ ಇದ್ದೀವಿ. ಸೊ ನಿಮಗೆ ಏನಾದರೂ ಕ್ಲಾರಿಫಿಕೇಷನ್ಸ್ ಏನಾದರೂ ಬೇಕಿದ್ರೆ ನಮ್ಮದೇ ಆದ ಟೆಲಿಗ್ರಾಮ್ ಚಾನಲ್ಸ್ ಇದೆ, ಸ್ಪರ್ಶ ಅಕಾಡೆಮಿ ಮತ್ತು ಟಾರ್ಗೆಟ್ KS ಅಂತ. ದಯವಿಟ್ಟು ಫಾಲೋ ಆಗಿ ಅಂತ ಹೇಳ್ದ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.